ನಮ್ಮ ನಡೆ ದೂಧಸಾಗರ್ ಕಡೆ. ನಾವೀಗ ದೂಧಸಾಗರ್ ಟ್ರಕ್ಕಿಂಗ್ ಶುರು ಮಾಡಿದ್ದೇವೆ. ಇವನು ವಿನಯ್ ಪಟ್ಟೇದಾರ್ ಫ್ರಮ್ ಗುಲ್ಬರ್ಗ, ಅಭಿಷೇಕ್ ರೆಡ್ಡಿ ಫ್ರಮ್ ಕೋಲಾರ್ ಬಂಗಾರಪೇಟೆ, ನಾನು ರವಿತೇಜ ಚಿಕ್ಕಬಳ್ಳಾಪುರನಿಂದ, ಮುಂದೆ ಐಫೋನ್ ಹಿಡಿದವರು ಲೋಹಿತ್ ಫ್ರಮ್ USA, ಆ ಮುಂದೆ ಸಿದ್ಲಿಂಗೇಶ್ ಫ್ರಮ್ ತುಮಕೂರ್ ಸ್ಟ್ರೈಟ್ ಅವೇ. ಆಮೇಲೆ ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ ಅಮೃತ್ ಅವರು ಚಿಕ್ಕಮಗಳೂರಿಂದ, ಸೀನಿಯರ್ ಸಿಟಿಜನ್. ಮತ್ತೆ ನಮ್ಮ ಗೈಡ್ ಅಣ್ಣ ನಿಮ್ಮ ಹೆಸರು? ರಾಜ್ಬಕ್ಸ್ ಫ್ರಮ್ ಬಿಜಾಪುರ್ ಬಟ್ ಸೆಟಲ್ಡ್ ಇನ್ ಕೂಲಂ. ಯಾರು ಹೇಳಿದ್ದೀನಿ? ನಾನೇ ನಿಮ್ಮ ರವಿತೇಜ, ಅಪ್ಪಟ ಕನ್ನಡಿಗ, ಗೋವಾದಿಂದ ನೇರ ಪ್ರಸಾರ. ಈ ದಾರಿಯಲ್ಲಿ ಟ್ರಕ್ಕಿಂಗ್ನ ಮುಂದುವರಿಸ್ತಿದ್ದೇವೆ. ದಾರಿ ತುಂಬ ರೋಮಾಂಚನವಾಗಿದೆ. ಫಸ್ಟ್ ಟೈಮ್ ಈ ಥರ ಟ್ರಕ್ಕಿಂಗ್. अभी कलर का ಟ್ರಕ್ಕಿಂಗ್ ನಡುವೆ ಹೆಚ್ಚು ಹರಿಯುವ ನದಿ. ನಮ್ಮ ಪಯಣದಲ್ಲಿ ಸಹಯೋಗಿಗಳು 2 ನಾಯಿಗಳು, ಪ್ರಕೃತಿ ಹುಟ್ಟಿಸಿದ ಜೀವಿಗಳು. ಅರಣ್ಯದ ಮಧ್ಯೆ ನಮ್ಮ ಪ್ರಯಾಣ ಸಾಗುತ್ತಿದೆ. ದಾರಿಯ ಮಧ್ಯೆ ಈ ಥರ ಹೋಗುವ ನದಿ ಇಲ್ಲಿ ಸಾಮಾನ್ಯ. ನನ್ನ ಕಾಲ್ಭಾಗ ದೇಹ ಮುಳುಗಿದೆ ಈ ನೀರಿನಲ್ಲಿ. ದಾಗೇಶ್ ಕುನಿಗಳು ಕೂಡ ನಮ್ಮ ಟ್ರಕ್ಕಿಂಗ್ ಅಲ್ಲಿ ಪಾಲ್ಗೊಳ್ಳುತ್ತಿದೆ. ಈ ದಟ್ಟವಾದ ಅರಣ್ಯವನ್ನು ನಡುವೆ ನಮ್ಮ Z+ ಸೆಕ್ಯೂರಿಟಿ 2 ನಾಯಿಗಳು. ನೆನ್ನೆವರೆಗೂ ಟ್ರ್ಯಾಕ್ ಅಂತಿದ್ರು, ಈಗ ಟ್ರಕ್ಕಿಂಗ್ ಅಂತಿದ್ದಾರೆ. ಗೌರ್ಮೆಂಟ್ ಪಬ್ಲಿಕ್ಗೋಸ್ಕರ ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ಇದೊಂದು ಕೆಲಸ ಮೆಸ್ಮರೈಸಿಂಗ್. ಇಂಥ ಅರಣ್ಯದಲ್ಲಿ ನಮ್ಮ ಟ್ರಕ್ಕಿಂಗ್ ನಿಜಕ್ಕೂ ಒಂಥರ ಮಾತಿನಲ್ಲಿ ಹೇಳಕ್ ಬರಲ್ಲ. ಅಂಥದ್ದು ನೀವೇ ಕಣ್ಣಲ್ಲಿ ನೋಡ್ಕೊಂಬಿಡಿ. One of the best trucks in my life. ಈ ಥರ ಟ್ರಕ್ಕಿಂಗ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ನೂ ಸ್ಟಾರ್ಟಿಂಗ್ ಇದು, ಇನ್ನು ಮುಂದೆ ನೋಡೋಣ ಹೆಂಗಿದೆ ಅಂತ. ಇನ್ನು ಬಿಡ್ತಾ ಇಲ್ಲ. ಅಣ್ಣ ನೀವು ನಡೀರಿ ಕೊನೆವರೆಗೂ, ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತಿದೆ ನಾಯಿ. ಇವಾಗ ಇನ್ನು 10 ಕಿಲೋಮೀಟರ್ಗಳ ಹತ್ರಕ್ಕೆ, ಈಗೊಂದು ಸರಿಸುಮಾರು 2-3 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ದಟ್ಟವಾದ ಅರಣ್ಯ. ಇನ್ನೂ ಹಂಗೆ ಜೋಶ್ ಇದೆ, ನೋಡೋಣ ಕೊನೆವರೆಗೂ ಇದೆ ಜೋಶ್. ಮೇಂಟೈನ್ ಆಗುತ್ತಾ ಅಂತ. ಅಷ್ಟರಲ್ಲಿ ವ್ಯೂ ನೋಡ್ಕೊಳ್ಳಿ. ಲೋಹಿತ್ ಮನದಾಳನ ಮಾತು, ಯಾಕಂದ್ರೆ ಮಾತು ಬರ್ತಿಲ್ಲ, ಸುಸ್ತಾಗಿ ಹೋಗಿದ್ದಾರೆ. ವಿನಯ್ ಮನದಾಳನ ಮಾತು, ಸಿದ್ದು ನಿಮ್ಮ ಮನದಾಳನ ಮಾತು. ದೇಶ ಪ್ರೇಮಿ ಅಭಿಷೇಕ್ ನಿಮ್ಮ ಮನದಾಳನ ಮಾತು. ಮಾತಾಡ್ರಿ ಸೈನಲ್ಲ. ಇವನು ವಿನಯ್ ಪಟ್ಟೇದಾರ್, ಫ್ರೆಂಡ್ ಫ್ರಮ್ 6 years. ವಿನಯ್ ನಿಮ್ಮ ಅನಿಸಿಕೆ ಹೇಳಿ, ಟ್ರಕ್ಕಿಂಗ್ ಹೆಂಗಿದೆ?
ಟ್ರಕ್ಕಿಂಗ್ ಇವಾಗ ನಡೀತಿರೋದು ತುಂಬ ಅದ್ಭುತ. ಇಟ್ ಫೀಲ್ ಲೈಕ್ ಐ ಆಮ್ ಇನ್ ಸೆಮಿ ಹೆವೆನ್. ಸಾರಿ ಗೈಸ್, ಇಲ್ಲಿ ಇಷ್ಟು ಮಳೆ ಬೀಳಿದ್ರು ಚಳಿ ಇಲ್ಲ, ಬಾಡಿ ಎಲ್ಲ ಹ್ಯೂಮಿಡ್ ಬೆವರ್ತಿದೆ, ಹ್ಯೂಮಿಡಿಟಿ ಜಾಸ್ತಿ. ಹಾಂ, ಅಭಿಷೇಕ್ ಅವರು ಇನ್ನೂ ಮೌನಾಚರಣೆ ಮುಂದುವರಿಸುತ್ತಿದ್ದಾರೆ. ಮುಗ್ದಿಲ್ಲ, ಯಾವಾಗ ಮುರಿದಿಲ್ಲ ಅಂತ ಮುರಿಯುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನಮಗೊಂದು ಸಣ್ಣ ಏಡಿ ಕಾಣಿಸ್ತು ಟ್ರಕ್ಕಿಂಗ್ ಮಧ್ಯೆ. ಒಳ್ಳೊಳ್ಳೆ ಪ್ರಾಣಿಗಳು ಕಾಣಿಸ್ತಿದೆ. ಇನ್ನು ಸರಿಸುಮಾರು 8 ಕಿಲೋಮೀಟರ್ಗಳ ಟ್ರಕ್ ಅನಿಸುತ್ತೆ. ನಡುವೆ ಟ್ರಕ್ಕಿಂಗಿಂದ ಈಗ ನಾವು ವಿಶಾಲವಾದ ರಸ್ತೆ ಬದಿಯಲ್ಲಿ ಬಂದಿದ್ದೇವೆ. ಇಲ್ಲೊಂದು ಸ್ವಲ್ಪ ಆರಾಮಾಗಿ ಓಡಾಡ್ಬೋದು. ಲೋಹಿತ್ ಈಗ ರನ್ನಿಂಗ್ ಶುರು ಮಾಡಿದ್ದಾರೆ, ಓಡೋಣ ಅಂತ. ನಾನೇ ಫಿಟ್ ಅಂತ ತೋರಿಸ್ಕೊಳಕ್ಕೆ. ಫಿಟ್ ಇಂಡಿಯಾ ಮೂಮೆಂಟ್, ಫಿಟ್ ಗೋವಾ ಮೂಮೆಂಟ್. ನಾವು ಕನ್ನಡಿಗರು ಗೋವಾದಲ್ಲಿ. ಇಂಥ ಟ್ರಕ್ಕಿಂಗ್ ನಡುವೆ ಈ ಥರ ಭೀಕರವಾದ ನದಿ, ಉಕ್ಕಿ ಹರಿಯುತ್ತಿರುವ ನದಿ, ಒಂಥರ ಭೀಕರವಾದ ಜೋರಾಗಿ ಹರಿಯುತ್ತಿರುವ ನದಿ. ಇದನ್ನು ಕಂಡ ನಾವೆಲ್ಲ ಧನ್ಯ. ಇಲ್ಲಿ ನೋಡಿ, ಪ್ರಾಣಿಗಳು, ಕೋಣ, ಚಿರತೆ, ಹಾವು, ಜಿಂಕೆ ಎಲ್ಲ ಸಿಗುತ್ತೆ ಅಂತ ಹಾಕವ್ರೆ. ನೋಡೋಣ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ಕೊಳ್ಳುತ್ತೆ ಅಂತ. ನಿಮ್ಗೆ ಗೆಸ್ ಏನು ಅಭಿಷೇಕ್? ಯಾವ್ದು ಕಾಣಿಸ್ಕೊಳ್ಳುತ್ತೆ? ಹಾವು ಆಲ್ರೆಡಿ ತುಂಬ ಕಾಣಿಸ್ಕೊಂಡಿದೆ ಅಂತ. ಹುಡುಗರು ಫುಲ್ಲು ಜೋಶಲ್ಲಿದ್ದಾರೆ. ನೋಡೋಣ ಸೂಪು ಕೊನೆವರೆಗೂ ಇರುತ್ತೆ ಹಂಗೆ ಅಂತ. ಗ್ಯಾಸ್, ಈಗ ನಮ್ಮ ಟ್ರಕ್ ಶುರುವಾಗಿ ಸರಿಸುಮಾರು 1.5 ಗಂಟೆ ಆಗಿದೆ. ಇನ್ನು ನಮ್ಮ ಟ್ರಕ್ ಸಾಗುತ್ತಿದೆ. ನೋಡೋಣ ಇನ್ನೂ ಎಷ್ಟೊತ್ತು ತಗೊತೀವಿ ನಮ್ಮ ದೂದ್ಸಾಗರ್ ಟ್ರಕ್ನ ಮುಗ್ಸೋಕ್ಕೆ. ಅಂದ ಫೈನಲ್ ಆಗಿ ದೂದ್ಸಾಗರ್ ವಾಟರ್ಫಾಲ್ಸ್ನ ಎಷ್ಟೊತ್ತಿಗೆ ನೋಡ್ತೀವಿ ಅಂತ ಕಾದು ನೋಡುವ. ಅಲ್ಲಿಂದ ಈ ರೋಮಾಂಚನ ಹಂಗೆ ನಮ್ಮ ಮೈಯಲ್ಲಿ ಉಕ್ಕಿ ಹರಿತಾ ಇರುತ್ತೆ ಈ ಟ್ರಕ್ಕಿಂಗ್ ನಿಲ್ಲಿಸೋವರೆಗೂ. ಈ ಥರ ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ಬೇಡ್ರಿ. ಇಂಥ ಸುಂದರವಾದ ಪ್ರಕೃತಿಯನ್ನು ಯಾಕೆ ಹಾಳು ಮಾಡ್ತೀರಾ? ನಮ್ಮ ಜನ ಸರಿ ಹೋದ್ರೇ ನಮ್ಮ ದೇಶ ಉದ್ಧಾರ ಆಗೋದು ಯಾವತ್ತಿದ್ರು, ಅದು ತಿಳ್ಕೊಳ್ಳಿ ಫಸ್ಟು. ಈ ಥರ ನೋಡಿ, ಎಲ್ಲಂದರೆ ಅಲ್ಲಿ ತಿಂದು ಬಿಸಾಕಿದ್ರೆ ಹೆಂಗೆ ಉದ್ಧಾರ ಆಗುತ್ತೆ ನಮ್ಮ ದೇಶ? ಈಗಿನ ಹೊಸ ಜನ್ರೇಷನ್ನು ಒಂದು ಪ್ರಾಮಿಸ್ ಮಾಡ್ಕೊಳ್ಳೋಣ, ನಮ್ಮ ಪ್ರಕೃತಿಯನ್ನು ಕಾಪಾಡ್ಕೊಳ್ಳೋಣ, ನಮ್ಮ ದೇಶನ ಬದಲಾಯಿಸೋಣ. ಸಿದ್ದವರು ಮುಖ ತೊಳ್ಕೊಂಡಿದ್ದಾರೆ. ಒಳ್ಳೆ ನೀರು ಮಾತ್ರ, ಪ್ಯೂರ್ ಬೆಟ್ಟದಿಂದ ಉಕ್ಕಿ ಹರಿಯೋ ನೀರು. ಇಷ್ಟೊತ್ತು ನಾವು ಅರಣ್ಯ ಫುಲ್ಲು ಮರಗಳಿತ್ತು, ಫುಲ್ಲು ಒಂಥರ ಓಪನ್ ಸ್ಪೇಸ್ ಇರಲಿಲ್ಲ. ಇದೊಂಥರ ಓಪನ್ ಸ್ಪೇಸ್ ನೋಡಿ. ಓಪನ್ ಸ್ಪೇಸ್ಗೆ ಎಂಟ್ರಿ ಕೊಟ್ವಿ ಸಹಪಾಠಿ ಅಭಿಷೇಕೊಂದಿಗೆ, ನಿಮ್ಮ ರವಿತೇಜ. ಹುಡುಗರೆಲ್ಲ ಓಪನ್ ಸ್ಪೇಸ್ನ ನೋಡಿ ಫುಲ್ಲು ಖುಷಿಯಾಗ್ಬಿಟ್ಟವ್ರೆ. ಅಲ್ಲಿ ನೋಡಿ ಸುಂದರವಾದ ಮೋಡಗಳು, ಬೆಟ್ಟದ ಮೇಲೆ ಮೋಡಗಳು, ಇದೆಲ್ಲ ಫೋನಲ್ಲಿ ಕ್ಯಾಮ್ರಾದಲ್ಲಿ ನೋಡಿದ್ರೆ ನಿಮಗೆ ಮಜಾ ಬರಲ್ಲ. ಸ್ವತಃ ನೀವೇ ಬಂದು ಮೈ ರೋಮಾಂಚನ ಪಡಿಸ್ಬೇಕು. ಮತ್ತೆ ಓಪನ್ ಸ್ಪೇಸಿಂದ ಮತ್ತೆ ನಮ್ಮ ಪಯಣ ದಟ್ಟವಾದ ಮರಗಳ ಮಧ್ಯೆ ಶುರುವಾಗುತ್ತಿದೆ. ಆವಾಗ ಹಿಂಗಾಗುತ್ತೆ. ನನ್ನ ಶರ್ಟ್ಗೆ ಮುಳ್ಳು ಚುಚ್ಕೊಂತು. ದಟ್ಟವಾದ ಅರಣ್ಯ ಮಧ್ಯೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಮತ್ತೆ ನಮಗೆ ಹರಿಯುವ ನದಿ ಸಿಕ್ಕಿದೆ. ಈ ಹರಿಯುವ ನದಿಯಲ್ಲಿ ನಾವು ಇವಾಗ ಇಳಿದು ಹೋಗ್ಬೇಕು. ನೋಡಿ ಒಂಥರ ಫುಲ್ಲು ಕಾಲು ಭಾಗ ಬಾಡಿ ತುಂಬೋಗಿದೆ ಅಣ್ಣಂದು. ಇವರೇ ನಮ್ಮ ಗೈಡ್. ಅಣ್ಣ ನಿಮ್ಮ ಹೆಸರು? ರಾಜ್ಬಾಕ್ಸ್. ಇವನು ಅಮೃತ್ ಫಸ್ಟ್ ಟೈಮ್. ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನೋಡಿ ವಿನಯ್, ಇದು ಅರ್ಧ ಬಾಡಿ ತುಂಬ ಫುಲ್ಲು ಇಳಿದ್ಬಿಟ್ಟಿದೆ ಕೆಳಗಡೆಗೆ. ನಮ್ಮದು ಒಂದು ಕಾಲು ಬಾಡಿ, ಯಾಕಂದರೆ ಸ್ವಲ್ಪ ಹೈಟ್ ಇದ್ದೀನಿ. ವಿನಯ್ ಕುಳ್ಳ ಗಿಡ. ಇನ್ನು 3 ಬಾಯ್ಸ್ ಅಲ್ಲೇ ಇದ್ದಾರೆ, ಏನೋ ಯೋಚನೆ ಮಾಡ್ತಾವ್ರಿ ಇಳಿಬೇಕಾ ಬೇಡ ಅಂತ. ಇಳಿದ್ರು ಆಗಾಗ ಈ ಥರ
ಹರಿಯುವ ನದಿ ಸಿಗುತ್ತೆ ದಾರಿ ಮಧ್ಯದಲ್ಲಿ. ಅಭಿಷೇಕ್ ಒಂದು 20% ಬಾಡಿ ತುಂಬಿದೆ. ಈ ಥರ ನೀರಲ್ಲಿ ಆಗ್ಬಾರ್ದು. ಈಗ ಇಲ್ಲಿ ಫೋಟೋ ಶೂಟ್ಸ್ ನಡೀತಿದೆ, ಒಳ್ಳೆ ವ್ಯೂ ಅಲ್ಲಿ ಇದೆ. ಸದ್ಯಕ್ಕೆ ಒಂದು 5 ನಿಮಿಷ ಬ್ರೇಕ್ ತೊಗೊಂಡಿದ್ದೀವಿ ಟ್ರಕ್ಕಿಂಗ್ ನಡುವೆ. ಬಿಸ್ಕಟ್ಸ್ ಬ್ರೇಕ್, ಬಿಸ್ಕಟ್ಸ್. ಇಷ್ಟೊತ್ತು ನಾಯಿಗಳು ನಮ್ಮ ಜೊತೆಯಲ್ಲಿ ಇವಾಗ ಮೇಕೆಗಳು. ಇಲ್ಲಿ ವಿನಯ್ ಬೈತಿದ್ದಾನೆ ಅಮೃತ್ಗೆ. ನೋಡಿ ಗಾಯ್ಸ್, ಇಲ್ಲಿಂದ ಟ್ರಕ್ ಮಾಡೋ ದಾರಿಯಿಂದ ನಮಗೆ ರೈಲ್ವೆ ಟ್ರ್ಯಾಕ್ ಕಾಣಿಸುತ್ತೆ. ಅಲ್ಲಿ ಪೋಲ್ಸ್ ಇದೆಯಲ್ಲ, ಅದೇ ರೈಲ್ವೆ ಟ್ರ್ಯಾಕ್. ಸೊ ಅದೇ ಮೈನ್ ರೈಲ್ವೆ ಟ್ರ್ಯಾಕ್, ಕರ್ನಾಟಕ ಟು ಗೋವಾ ರೈಲ್ವೆ ಟ್ರ್ಯಾಕ್ ಅದು. ಸೊ ನಮ್ಮ ಟ್ರಕ್ಕಿಂಗ್ ಶುರುವಾಗಿ ಸರಿಸುಮಾರು 3 ಅವರ್ಸ್ ಆಗಿದೆ. ನಮಗೆ ಇಲ್ಲಿ ನಮ್ಮ ಟ್ರಕ್ಕಿಂಗ್ ಮಧ್ಯ ಈ ಕಂಡು ಬಂದ ಸುಂದರವಾದ ಹರಿಯುವ ನದಿ. ಸೊ ನಾವಿಲ್ಲಿ ಸ್ಮಾಲ್ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡ್ಕೊಂತ ಒಳ್ಳೆ ಸುಂದರವಾದ ಹರಿಯುವ ನದಿ ಸಿಕ್ಕಿದೆ ನಮಗೆ. ಸೊ ಇನ್ನೊಂದು 1 ಕಿಲೋಮೀಟರ್ ಅನಿಸುತ್ತೆ ನಾವು ಫೈನಲ್ ಆಗಿ ದೂದ್ಸಾಗರ್ ವಾಟರ್ ಫಾಲ್ಸ್ ರೀಚ್ ಆಗ್ತೀವಿ. ಇಲ್ಲಿ ಅಮೃತ್ ಪ್ರಕೃತಿಯನ್ನು ಅನುಭವಿಸುತ್ತಿದ್ದಾನೆ. ಈ ಥರ ಫುಲ್ ನಮ್ಮ ಟ್ರಕ್ಕಿಂಗ್ ಮುಂದುವರೆದಿದೆ. ಈಗ ಐ ಥಿಂಕ್ ಇನ್ನು 1 ಕಿಲೋಮೀಟರ್ ಇದೆ ಅನ್ಸುತ್ತೆ ಟ್ರಕ್. ಎಷ್ಟು? ಇನ್ನು 1.5 ಕಿಲೋಮೀಟರ್ ಇದೆ ಅಂತೆ ಟ್ರಕ್ಕಿಂಗ್. ಸೊ 1.5 ಕಿಲೋಮೀಟರ್ ಆದಮೇಲೆ ಫೈನಲಿ ನಾವು ದೂದ್ಸಾಗರ್ ವಾಟರ್ ಫಾಲ್ಸ್ ರೀಚ್ ಆಗ್ತೀವಿ. ನೋಡೋಣ ವ್ಯೂ ಹೆಂಗಿದೆ ಅಂತ. ಫಸ್ಟ್ ಟೈಮ್ ನಾನು ಬರ್ತಿರೋದು ವಾಟರ್ ಫಾಲ್ಸ್ ನೋಡೋಕ್ಕೆ. ಸೊ ಮತ್ತೆ ನಾವು ಅರಣ್ಯದ ಮಧ್ಯೆ ಈ ಪುಟ್ಟ ಹರಿಯುವ ನದಿ ಮಧ್ಯದಲ್ಲಿ ನಮ್ಮ ಟ್ರಕ್ಕಿಂಗ್ ಪಯಣ ಮುಂದುವರಿಯುತ್ತಿದೆ. ಈ ಥರ ವ್ಯೂಸನ್ನು ತೋರಿಸ್ತಿರುವ ನಮ್ಮ ಗೈಡಣ್ಣ ರಾಜ್ಭಕ್ಷ ಅವ್ರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಗೈಡ್ಗೆ ನಾವು ಥ್ಯಾಂಕ್ ಯು ಹೇಳುತ್ತಾ ಈ ಟ್ರಕ್ಕಿಂಗನ್ನು ನಾವು ಮುಂದುವರಿಸುತ್ತಿದ್ದೇವೆ. ಅಷ್ಟರಲ್ಲಿ ನಮ್ಮ ಲೋಹಿತ್ ಅವರ ಅಮೇರಿಕೆಯಿಂದ ಬಂದು ಈ ವ್ಯೂಗಾಗಿ ಬಂದಿದ್ದಾರೆ. ಅಮೇರಿಕೆಯಿಂದ ಇಲ್ಲಿ ಫೋಟೋ ಶೂಟ್ ನಡೀತಿದೆ. ಫೋಟೋಗ್ರಾಫರ್ ವಿನಯ್ ಪಟ್ಟಿದಾರ್, ರಜತ್ ಪಟ್ಟಿದಾರ್ ಅವರ ತಮ್ಮ ವಿನಯ್ ಪಟ್ಟಿದಾರ್. ನಿನ್ನೆ ರಾತ್ರಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರ್ಯಾಕಲ್ಲಿ ಹೋಗಿದ್ದು ತುಂಬ ಬೇಜಾರು ಪಟ್ವಿ. ಸೊ ಇವತ್ತು ಆ ಬೇಜಾರು ಖುಷಿಯಾಗಿ ಕನ್ವರ್ಟ್ ಆಗಿದೆ. ಯಾಕಂದರೆ ಈ ಟ್ರಿಪ್ ಪ್ಲಾನರ್ ನಮ್ಮ ಸಿದ್ಧಲಿಂಗೇಶ್ ಅವರು ನೆನ್ನೆ ಎಲ್ಲ ಬೇಜಾರು ಪಡ್ತಿದ್ರು ಪಾಪ ಟ್ರ್ಯಾಕಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ. ಈ ವ್ಯೂ ನೋಡಿ ನಿಮ್ಮ ಅನಿಸಿಕೆ, ನಿನ್ನ ರಿಗ್ರೆಷನ್ ಹೆಂಗ್ ಫೀಲ್ ಆಗ್ತಿದೆ ಇವಾಗ? ರಿಗ್ರೆಟ್ ಇಲ್ವೇ ಇಲ್ಲ ಪ್ಲಾನಿಗೆ. ಅಭಿಷೇಕ್ ಅಂತೂ ಫುಲ್ ಖುಷಿ ಮೂಡಲ್ಲಿ ಹೊರಟೋಗಿದ್ದಾನೆ. ಫೋಟೋಸ್ ಮೇಲೆ ಫೋಟೋಸು. ಇಷ್ಟೊತ್ತು ಸೈಲೆಂಟ್ ಅಲ್ಲಿ ಇದ್ದು ಇವಾಗ ಎಚ್ಚೆತ್ಕೊಂಡಿದ್ದಾನೆ. ಇಂಥ ವ್ಯೂ ನೋಡಿ ನಮ್ಮ ಸಿದ್ಧಲಿಂಗೇಶ್ ಅವರು ಫುಲ್ಲು ರಿಗ್ರೆಷನ್ ಇಂದ ಆಚೆ ಬಂದಿದ್ದಾನೆ. ಅಮೃತ್ ಅಂತೂ ಫುಲ್ ಖುಷಿ. ಅಮೃತ್ ಮತ್ತು ವಿನಯ್ ಒಳ್ಳೆ ಬಾಯ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾವು ಇನ್ನೇನು ರೀಚ್ ಆದ್ವಿ ನಮ್ಮ ಇಷ್ಟೊತ್ತು ಕಾಯ್ದಂಥ ದೂದ್ಸಾಗರ್ ವಾಟರ್ ಫಾಲ್ಸ್ಗೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಆ ದೊಡ್ಡ ಜಲಾಶಯವನ್ನು ನೋಡಿ ನಮ್ಮ ಕಣ್ ತುಂಬಿಸ್ಕೊಂಡು ಅವಕಾಶ ನಮಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊರಕುತ್ತದೆ. ಇನ್ನೇನು ಸ್ವಲ್ಪ ಹೊತ್ತು ನಮ್ಮ ಗೆಳೆಯರೆಲ್ಲ ಫುಲ್ಲು ಆತೃತದಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಇದು ಅದು ಕೆಳಭಾಗ.
ಜಲಾಶಯದ ಕೆಳಭಾಗ ಇದು. ಫುಲ್ಲು ನೀರೆಲ್ಲ ಫುಲ್ ಫೋರ್ಸ್ ಆಗಿ ಬರ್ತಿದೆ. ಅದು ಜಲಾಶಯದ ಕೆಳಭಾಗ ಅದು. ಸೊ ಅಲ್ಲಿ ನನ್ನ ವಾಯ್ಸ್ ಏನು ಕೇಳಿಸ್ತಿಲ್ಲ ಅನ್ಸುತ್ತೆ. ಸೊ ನೀರು ಫುಲ್ ಫೋರ್ಸ್ ಆಗಿ ಬರ್ತಿದೆ. ಇನ್ನೇನು ನಮ್ಮ ಸಹ ಪಾರ್ಟಿಗಳು ಫುಲ್ಲು ಆತುರದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಬಹುದೆಂದು ಕಾಯುತ್ತಿದ್ದಾರೆ. ಕುಮಾರ್ ಅಮೃತ್. ಆ ದಟ್ಟವಾದ ಗಿಡಗಳ ಮಧ್ಯ ನಮ್ಮ ಪಯಣ ಸಾಗುತ್ತಿದೆ. ಲೋಹಿತ್ ಅವರು ಅಮೇರಿಕಾದ ಗಿಫ್ಟ್, ಅಮೇರಿಕೆಯಿಂದ ಹಿಂತಿರುಗಿದ ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್ ಇದು. ನಮ್ಮ ಕಡೆ ಇದ್ರೆ ಅಂದ್ರೆ ಸಿದ್ಧಲಿಂಗೇಶ್. ಅಮೃತ್ ಅವರು ಫುಲ್ಲು ಒಳ್ಳೆ ಕ್ರೆಡಿಟ್ ಗೋಸ್ ಟು ಸಿದ್ಧಲಿಂಗೇಶ್ ಅಂತವ್ರೆ. ಈ ಥರ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ ಸಿದ್ಧಲಿಂಗೇಶ್ಗೆ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೊ ಇನ್ನು ಫೈನಲ್ ಡೆಸ್ಟಿನೇಷನ್ಗೆ ನಮ್ಮ ಪಯಣ ಸಾಗುತ್ತಿದೆ. ಅದೆಲ್ಲ ಕೇವಲ ನಾವು ತೋರಿಸಿದ್ದು ಜಸ್ಟ್ ಗ್ಲಿಮ್ಸ್ ಥರ, ಟ್ರೈಲರ್ ಥರ. ಸೊ ಅಭಿ ಪಿಕ್ಚರ್ ಬಾಕಿ ಹೇ. ನಮ್ಮ ಫ್ರೆಂಡ್ಸ್ ಎಲ್ಲ ಯಾಕೆ ಇಷ್ಟು ಖುಷಿ ಪಡ್ತಿದ್ದಾರೆ ಅಂದ್ರೆ These beautiful things that I've got, please stay. I want you, I need you, oh God. Don't take these beautiful things that I've got. Please don't take. I found my mind, I'm feeling sane. It's been a while, but I'm finding my faith. If everything's good and it's great, why do I sit and wait till it's gone? Oh, I tell you, I know I got enough. ಗಾಯ್ಸ್, ದೂದ್ಸಾಗರ್ ವಾಟರ್ ಫಾಲ್ಸ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ಈಗ ನಾವು ರಿಟರ್ನ್ ಜರ್ನಿ ನಮ್ಮ ರೂಮ್ ಕಡೆಗೆ ಬಂದ ದಾರಿಯಲ್ಲಿ ಸೇಮ್ ರಿಟರ್ನ್ ಹೋಗ್ತಿದ್ದೀವಿ, ಹಿಂದಿರುಗಿರ್ತಿದ್ದೀವಿ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ನೋ ಕಮೆಂಟ್ಸ್. ಫುಲ್ ಅದ್ಭುತ ಜಲಾಶಯ. ಅಂತೂ ಇಂತೂ ದೂದ್ಸಾಗರ್ ಟ್ರಕ್ ಮುಗೀತು. ನೆಕ್ಸ್ಟ್ ಟ್ರಕ್ ಯಾವುದೋ ಅಂತ ನಮ್ಮ ಸಿದ್ಧಲಿಂಗೇಶ್ ಅವ್ರು ನೆಕ್ಸ್ಟ್ ಯಾವಾಗ ಪ್ಲಾನ್ ಮಾಡ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಪ್ಲಾನ್ ಬಂದು ಮಹಾರಾಷ್ಟ್ರ ಕಡೆ ಯಾವುದಾದ್ರು ಫಾಲ್ಸು ನೋಡುವ. ಅಲ್ಲಿವರೆಗೂ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್. ಸೈನಿಂಗ್ ಆಫ್ ಫ್ರಮ್ ದೂದ್ಸಾಗರ್.